ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಚೈತ್ರ, ಪ್ರಾಕ್ಟೀಸಿಂಗ್ ಹೋಮಿಯೋಪತಿ ಅಟ್ ನೇಷನ್ ಕೇರ್ ಹೋಮಿಯೋ ಕ್ಲಿನಿಕ್, HSR ಲೇಔಟ್, ಬೆಂಗಳೂರು. ಸೊ ಈಗಿನ ಒಂದು ಸಿನ್ಯಾರಿಯೋದಲ್ಲಿ ನೀವು ನೋಡಿರೋ ಒಂದು ಡಿಸೀಸಸ್ಸಲ್ಲಿ ವೆರಿ ಫ್ರೀಕ್ವೆಂಟಾಗಿ ಕಾಮನ್ ಆಗಿ ನೋಡ್ತಾ ಇರೋ ಒಂದು ಡಿಸೀಸಸ್ ಡಯಾಬಿಟಿಕ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು. ಇದೇ ಒಂದು ಡಯಾಬಿಟಿಕ್ ಹೈಪರ್ ಟೆನ್ಷನ್ ನಂತರ ಬರುವಂಥ ಒಂದು ಡಿಸೀಸ್ ಅಂತಂದರೆ ವೆರಿಕೋಸ್ ವೇನ್ಸ್ ಅಂತ ಹೇಳಿರ್ತೀರ. ವೆರಿಕೋಸ್ ವೇನ್ಸ್ ಅಂತಂದರೆ ನಮ್ಮ ರಕ್ತನಾಳ ಉಬ್ಬುವುದು. ನಾರ್ಮಲಾಗಿ ನೀವು ಕೇಳಿರ್ತೀರ, ರಕ್ತನಾಳ ಉಬ್ಬುವುದು, ಕಾಲಲ್ಲಿ ಗ್ರೀನ್ ಕಲರ್ ಒಂದು ನರ ಗಂಟು ಕಟ್ಕೊಳ್ಳುವಂಥದ್ದಾಗಲಿ ಅಥವಾ ಒಂದು ಪೇಯ್ನ್ ಆಗಿರುವಂಥದ್ದಾಗಲಿ ಅಥವಾ ಆ ನರಗಳಲ್ಲಿ ನಿಮಗೆ ಒಂದು ಸ್ಟಿಫ್ನೆಸ್ ಆಗುವಂಥದ್ದು, ಅಲ್ಲಿಂದ ಬ್ಲೀಡ್ ಆಗುವಂಥದ್ದು ನೋಡ್ತೀರಾ. ಇದನ್ನು ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಓವರಾಲ್ 30% ಆಫ್ ಅವರ್ ಪಾಪ್ಯುಲೇಷನ್, ನಮ್ಮ ಇಂಡಿಯಾ 30% ಆಫ್ ಅವರ್ ಪಾಪ್ಯುಲೇಷನಲ್ಲಿ ವೆರಿಕೋಸ್ ವೇನ್ಸಿಂದ ಸಫರ್ ಆಗ್ತಾ ಇದ್ದಾರೆ. ಆ್ಯಂಡ್ ಪ್ರತಿ ವರ್ಷ 10 ಮಿಲಿಯನ್ ಆಫ್ ಪೀಪಲ್, ಅಂದರೆ ಸುಮಾರು 1 ಕೋಟಿಯಷ್ಟು ಜನ ಹೊಸ ವೆರಿಕೋಸ್ ವೇನ್ಸ್ನ ಒಂದು ಕೇಸಸ್ ಒಂದು ನಮ್ಮ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದಾವೆ. ಏನಿದು ವೆರಿಕೋಸ್ ವೇನ್ಸ್ ಅಂತಂದರೆ, ಏನಕ್ಕೆ ಇಷ್ಟು ಅತಿ ಹೆಚ್ಚಾಗಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ, ಯೂಶಲಿ ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ನಮ್ಮ ಒಂದು ರಕ್ತನಾಳಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಯೂಶಲಿ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಜನರು ಏನು ಹೇಳ್ತಾರೆ, ನನಗೆ ನರ ಗಂಟು ಕಟ್ಟಿದೆ ಅಂತ ಹೇಳ್ತಾರೆ. ಬಟ್ ಯೂಶಲಿ ಅದು ನರ ಅಲ್ಲ, ಅದು ವೇನ್. ನಮ್ಮ ಒಂದು ಇಂಪ್ಯೂರ್ ಬ್ಲಡ್ನ ಕ್ಯಾರಿ ಮಾಡುವಂಥ ಒಂದು ಫಂಕ್ಷನ್ ಮಾಡುವಂಥದ್ದು ಈ ವೇನ್. ಸೊ ಈ ರಕ್ತನಾಳ ಯೂಶಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ 2 ತರಹ ರಕ್ತನಾಳ ಇರುತ್ತೆ. ಒಂದು ಆರ್ಟ್ರಿ ಅಂತ ಹೇಳ್ತೀವಿ, ಇನ್ನೊಂದು ವೇನ್ಸ್ ಅಂತ ಹೇಳ್ತೀವಿ. ಆರ್ಟ್ರೀಸ್ ಅಂತಂದಾಗ ನಮ್ಮ ಹಾರ್ಟಿಂದ ಒಂದು ಶುದ್ಧವಾದ ರಕ್ತವನ್ನು ಪ್ರತಿಯೊಂದು ಸೆಲ್ಗೂ ತಲುಪಿಸುವಂಥ ಒಂದು ಫಂಕ್ಷನ್ ಆರ್ಟ್ರಿ ಮಾಡುತ್ತೆ. ಆ್ಯಂಡ್ ಆ ಒಂದು ಶುದ್ಧವಾದ ರಕ್ತ ನಮ್ಮ ಬಾಡಿಯಲ್ಲಿ ಯುಟಿಲೈಸ್ ಆದಮೇಲೆ ಅದು ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿರುತ್ತೆ ಅದನ್ನು ಮತ್ತೆ ಹಾರ್ಟಿಗೆ ತಲುಪಿಸುವಂಥ ಒಂದು ಫಂಕ್ಷನ್ ನಮ್ಮ ವೇನ್ಸ್ ಮಾಡುತ್ತೆ. ಸೊ ಏನಕ್ಕೆ ಇದು ವೇನ್ಸ್ ಯೂಶಲಿ ಅಷ್ಟು ಬೇಗ ಇನ್ಫೆಕ್ಟ್ ಆಗೋದು ಅಂತಂದಾಗ, ಇದು ಎಗೇನ್ಸ್ಟ್ ಗ್ರಾವಿಟಿ ಫ್ಲೋ ಆಗಬೇಕು. ಫಾರ್ ಎಕ್ಸಾಂಪಲ್, ನಮ್ಮ ದೇಹದಲ್ಲಿ ಈ ರಕ್ತ ಹಾರ್ಟ್ ಪಂಪ್ ಮಾಡಿದಾಗ ನಾರ್ಮಲ್ ಆಗಿ ವಿತ್ ಗ್ರಾವಿಟಿ ಫೋರ್ಸ್ ಏನಿರುತ್ತೆ ಪ್ರತಿಯೊಂದು ಬಾಡಿ ಸೆಲ್ಲಿಗೂ ಈಸಿಯಾಗಿ ತಲುಪುತ್ತೆ. ಬಟ್ ಅದು ಎಗೇನ್ಸ್ಟ್ ಆಗಿ ವಿತ್ ಗ್ರಾವಿಟೇಷನ್ ಫೋರ್ಸ್ಗೆ ಎಗೇನ್ಸ್ಟ್ ಆಗಿ ಹೋಗಬೇಕು ಅಂದಾಗ ಇಟ್ ನೀಡ್ಸ್ ಸಮ್ ಎಕ್ಸ್ಟ್ರಾ ಪ್ರೆಷರ್. ಯಾವಾಗ ಈ ಎಕ್ಸ್ಟ್ರಾ ಪ್ರೆಷರ್ ಸ್ವಲ್ಪ ಪೀಪಲಲ್ಲಿ ಲ್ಯಾಕ್ ಇರುತ್ತೆ ಅಥವಾ ಈ ಎಕ್ಸ್ಟ್ರಾ ಪ್ರೆಷರ್ ಅನ್ನುವಂಥದ್ದು ಕಡಿಮೆ ಇದ್ದಾಗ ಏನಾಗುತ್ತೆ, ಆ ಕಾಲಲ್ಲಿ ರಕ್ತ ಹಾಗೆ ನಿಲ್ಲಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಯಾವಾಗ ನಿಲ್ಲಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ, ದಿನೇ ಇದು ನಿಲ್ಲಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಒಂದು ನರಗಳು ಗಂಟಾಕೊಳ್ಳಿಕ್ಕಾಗಲಿ, ಊತ ಬರೋದಾಗಲಿ ಅಥವಾ ಇನ್ಫ್ಲಮೇಷನ್ಗೆ ಗುರಿ ಹಾಕೋತಾ ಹೋಗುತ್ತೆ. ಸೊ ಈ ಒಂದು ರೀಸನಿಂದ ವೆರಿಕೋಸ್ ವೇನ್ಸ್ ಬರುವಂಥದ್ದು ಇರ್ತದೆ. ಧನ್ಯವಾದ.